ಶ್ರೀ ಸರಸ್ವತಿ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಇದರ ಉಳ್ಳಾಲ ಶಾಖೆ ಬುಧವಾರ ಉದ್ಘಾಟನೆಗೊಂಡಿದೆ. ಉಳ್ಳಾಲ ಬೈಲಿನ ನೆಕ್ಸಾನ್ ಪ್ಲಾಜಾದಲ್ಲಿ 22ನೇ ಶಾಖೆಗೆ ಚಾಲನೆ ನೀಡಲಾಗಿದೆ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಅಧ್ಯಕ್ಷರಾದ SR ಸತೀಶ್ ಚಂದ್ರ ಸ್ವಾಗತಿಸಿ ಪ್ರಾಸ್ತಾವನೆಯ ಮಾತುಗಳನ್ನಾಡಿದ್ದಾರೆ. ಎರಡು ರೀತಿಯ ಕಾಯ್ದೆಗಳಿದೆ, ಒಂದು ಹಳೆ ಕಾಯ್ದೆ, ಇನ್ನೊಂದು ಹೊಸ ಕಾಯ್ದೆ ಅಂತ. ಕೇಂದ್ರದಲ್ಲಿ ಮಲ್ಟಿಸ್ಟೇಟ್ ಕಾಯ್ದೆ ಅಂತಿದೆ. ಹಾಗೆ ಒಟ್ಟು 3 ಕಾಯ್ದೆಗಳಿದೆ. ನಮ್ಮ ರಾಜ್ಯದಲ್ಲಿ 1905ನೇ ಇಸ್ವಿಯಲ್ಲಿ ಸಹಕಾರಿ ಸಂಸ್ಥೆಗಳು ಅಧಿಕೃತವಾಗಿ ಪ್ರಾರಂಭ ಆಯಿತು. ಅದರ ನಂತರ ಇದನ್ನು ಬದಲಾವಣೆ ಆಗಬೇಕು ಅನ್ನೋ ದೃಷ್ಟಿಯಿಂದ, ಬಿಸಿನೆಸ್ ಫ್ರೀಡಮ್ ಕೊಡಬೇಕು ಅನ್ನೋ ದೃಷ್ಟಿಯಿಂದ 1997ರಲ್ಲಿ ಸೌಹಾರ್ದ ಕಾಯ್ದೆ ಹೊಸದಾಗಿ ಕರ್ನಾಟಕ ಸರ್ಕಾರ ಜಾರಿಗೆ ತಂದು, ಕರ್ನಾಟಕದಲ್ಲಿ ದೇಶದಲ್ಲೇ ಒಂದು ಯುನೀಕ್ ಆಗಿರತಕ್ಕಂತಹ ಈ ದೇಶದ ಪ್ಲಾನಿಂಗ್ ಕಮಿಷನ್ ನ ಸಲಹೆ ಮೇರೆಗೆ ಕೇಂದ್ರ ಸರ್ಕಾರ ಇದನ್ನು ಜಾರಿಗೆ ತರಲಿಕ್ಕೆ ಅವಕಾಶವನ್ನು ಕೊಟ್ಟಿದೆ. ವೈದ್ಯನಾಥನ್ ವರದಿಯ ಆಧಾರದ ಮೇಲೆ ಕೂಡ ಇದನ್ನು ಕೊಟ್ಟಿದೆ. ಇದಕ್ಕಾಗಿ ಇವತ್ತು ಕರ್ನಾಟಕದಲ್ಲಿ ಈ ಕಾಯ್ದೆ ಜಾರಿಗೆ ಬರಬೇಕಿದ್ರೆ ಡಾಕ್ಟರ್ ವರ್ಗೀಸ್ ಕುರಿಯನ್, HK ಪಾಟೀಲ್, SS ಪಾಟೀಲ್, ಸಹಕಾರ ಭಾರತೀಯ ಹಿರಿಯ ನೇತಾರರು ಕುಂಕುಡಿ ಪದ್ಮನಾಭರು ಇವರೆಲ್ಲರ ಪ್ರಯತ್ನ ಫಲರೂಪವಾಗಿ ಈ ಕಾಯ್ದೆ ಜಾರಿಗೆ ಬಂದಿದೆ. ಜಾರಿಗೆ ಬಂದು ನಮ್ಮ ಜಿಲ್ಲೆಯಲ್ಲಿ ಇದು ಸರಸ್ವತಿ ಮೊದಲನೇ ಸೌಹಾರ್ದ ಸಹಕಾರಿಯಾಗಿ ಪುತ್ತೂರಿನಲ್ಲಿ 2001 ಕೇಂದ್ರದ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸುರೇಶ್ ಪ್ರಭುಗಳ ನೇತೃತ್ವದಲ್ಲಿ, ಆಗ DV ಸದಾನಂದರು ಶಾಸಕರಾಗಿದ್ದರು, ಅವರ ನೇತೃತ್ವದಲ್ಲಿ ಉದ್ಘಾಟನೆಗೊಂಡು ಇವತ್ತು ಇಡೀ ರಾಜ್ಯಾದ್ಯಂತ ನಮ್ಮ 50,000ಕ್ಕಿಂತಲೂ ಹೆಚ್ಚು ಜನ ಸದಸ್ಯರಿದ್ದಾರೆ. ಬೆಂಗಳೂರಿನಲ್ಲಿ 4 ಶಾಖೆಗಳಿದೆ, ಕೊಡಗಿನಲ್ಲಿ ಒಂದಿದೆ, ಉಡುಪಿಯಲ್ಲಿ ಒಂದಿದೆ, ಮತ್ತು ಉಳಿದ ಎಲ್ಲ ಶಾಖೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ಇವತ್ತು 22ನೆಯ ಶಾಖೆ ನಮ್ಮದು ಈ ರಾಣಿ ಅಬ್ಬಕ್ಕನ ಊರಿನಲ್ಲಿ ಪ್ರಾರಂಭ ಮಾಡಲಿಕ್ಕೆ ತುಂಬಾ ಸಂತೋಷ ಮತ್ತು ಹೆಮ್ಮೆಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಜಂಟಿ ನಿರ್ದೇಶಕರಾದ ಗೋಕುಲ್ದಾಸ್ ನಾಯಕ್, ಸಂತ ಸೆಬಾಸ್ಟಿನ್ ಚರ್ಚ್ ಪೆರ್ಮನೂರು ತೊಕ್ಕೋಟಿನ ವಂದನೀಯ ಫಾದರ್ ಆಂಡ್ರೂ ಲಿಯೋ ಡಿಸೋಜಾ ಮುಂತಾದವರು ದೀಪ ಬೆಳಗಿಸಿ ಚಾಲನೆ ನೀಡಿ ಮಾತನಾಡಿದರು. ವಿಶೇಷವಾಗಿ CEO ಆಗಿರುವಂಥ ವಸಂತ್ ಅವರೇ ಹಾಗೂ ಇಲ್ಲಿಯ ಬ್ರಾಂಚ್ ಮ್ಯಾನೇಜರ್ ಪ್ರಶಾಂತ್ ಅವರೇ, ಎಲ್ಲ ನೆರೆದಿರುವ ಬಂಧು ಭಗಿನಿಯರೇ, ಯಾವಾಗಲೂ ಒಂದು ಇಂಗ್ಲೀಷಲ್ಲಿ ಒಂದು ಮಾತಿದೆ, ಇಫ್ ಯು ವಾಂಟ್ ಟು ಗ್ರೋ ಫಾಸ್ಟ್ ಯು ಕ್ಯಾನ್ ವಾಕ್ ಎಲೋನ್ ಅಂತ. ಇಫ್ ಯು ವಾಂಟ್ ಟು ಗ್ರೋ ಫಾಸ್ಟ್ ಯು ಕ್ಯಾನ್ ವಾಕ್ ಎಲೋನ್, ಬಟ್ ಇಫ್ ಯು ವಾಂಟ್ ಟು ಗ್ರೋ ಫಾರ್ ಯು ಹ್ಯಾವ್ ಟು ಗೋ ಟುಗೆದರ್ ಅಂತೇಳಿ. ನಾವು ಭಾಳ ವೇಗವಾಗಿ ಬೆಳಿಬೇಕಾದ್ರೆ ಒಬ್ಬರೊಬ್ಬರೇ ಓಡಿದರೂ ಆಗುತ್ತೆ, ಬಟ್ ನಾವು ದೂರಕ್ಕೆ ಬೆಳಿಬೇಕಾದ್ರೆ ಬಹುಶಃ ನಾವೆಲ್ಲ ಒಟ್ಟಿಗೆ ಹೋಗ್ಬೇಕು. ಅಂದರೆ ಗೋಯಿಂಗ್ ಟುಗೆದರ್, ಗ್ರೋಯಿಂಗ್ ಟುಗೆದರ್ ಅಂತ ನಾವೆಲ್ಲ ಒಟ್ಟಿಗೆ ಹೋದರೆ ಬೆಳವಣಿಗೆಗೂ ಭಾಳ ಇದು ಅದೇ 25 ವರ್ಷಗಳ ಕತೆ. ಅಂದರೆ ಈ ನಾವೆಲ್ಲ ಒಟ್ಟಿಗೆ, ಬರೀ ಸತೀಶ್ಚಂದ್ರ ಒಬ್ಬರೇ ಹೋಗೋದಲ್ಲ, ಅವರೆಲ್ಲರನ್ನೂ ಜೊತೆ ಸೇರಿಸಿ ಬಂದಾದ್ರಿಂದ ಇವತ್ತು ಒಳ್ಳೆಯ ಒಂದು ಹಂತಕ್ಕೆ ಈ ಸಂಸ್ಥೆ ಬಂದಿದೆ. ಸರಸ್ವತಿ ಸೌಹಾರ್ದ ಹೆಸರಿಗೆ ಸರಸ್ವತಿ ಆದರೂ ವ್ಯವಹಾರ ಪ್ರಧಾನ ಲಕ್ಷ್ಮಿ, ಇಲ್ಲಿ ಆರ್ಥಿಕ ವ್ಯವಹಾರ. ಆದರೆ ಸರಸ್ವತಿ ಅಂತ ಹೆಸರಿಟ್ಕೊಂಡು ಅವರೆಲ್ಲೂ ಅದನ್ನು ಬಿಟ್ಟಿಲ್ಲ. ಅದಕ್ಕೆ ಅರ್ಥಪೂರ್ಣವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರೆ. ನಾನು ನೋಡ್ತಾ ಇದ್ದೇನೆ, ಅವರಿಗೆ ವಿದ್ಯೆಗೆ ಒಂದು ಪೂರಕವಾಗಿ ಏನೆಲ್ಲ ಬೇಕು ಅದ ಕಾರ್ಯಕ್ರಮ, ಸ್ಕಾಲರ್ಶಿಪ್ ಕೊಡುವಂಥದ್ದು ಬೇರೆ ಬೇರೆ, ಅದಕ್ಕಾಗಿ ಒಂದು ಟ್ರಸ್ಟೇ ಮಾಡಿದ್ದಾರೆ, ಸರಸ್ವತಿ ಚಾರಿಟೇಬಲ್ ಟ್ರಸ್ಟ್ ಅಂತಲೇ ಮಾಡಿ ಪೂರಕವಾದ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಬ್ಯಾಂಕಿಂಗ್ ವ್ಯವಹಾರ ಮುಖ್ಯ ಆದರೂ ಈಗಾಗಲೇ ಅಧ್ಯಕ್ಷರು ಪ್ರಸ್ತಾವನೆಯಲ್ಲಿ ಹೇಳ್ತಾ ಇದ್ರು, ಇದು ಈ ಸ್ಟ್ಯಾಂಪಿಂಗ್ ಇರ್ಬೋದು, ಇನ್ನೇನು ಬೇರೆ ಶೇರ್ ಇದೇನು, ಅದನ್ನು ನಾನು ರಿಪೋರ್ಟಲ್ಲಿ ಓದ್ತಾ ಇದ್ದೆ. ಸೊ ಅಂದರೆ ತಮ್ಮ ವ್ಯಾಪ್ತಿಯನ್ನು ಭಾಳ ವಿಸ್ತಾರವಾಗಿ, ಈ ಸಹಕಾರಿಯ ಚಿಂತನೆಯನ್ನು ಭಾಳ ವಿಸ್ತಾರವಾಗಿ ಅದನ್ನು ಬೆಳೆಸುವ ಈ ಒಂದು ಸಂಸ್ಥೆ ನಿಜಕ್ಕೂ 25ನೇ ವರ್ಷಕ್ಕೆ ಭಾಳ ಸ್ಪೀಡಾಗಿ ಬಂದಿದೆ. ಅಂದರೆ ಎಲ್ಲ ರೀತಿಯಲ್ಲೂ ಪ್ರೋಗ್ರೆಸ್ ಮಾಡಿಕೊಂಡು ಬಂದಿದೆ. ಈಗಾಗಲೇ 22ನೇ ಶಾಖೆ, ಇದು 17ನೇ ಶಾಖೆ ಅಂತ ನೋಡಿದೆ ನಾನು. ಒಂದು ಕೊಡಗು ಜಿಲ್ಲೆಯಲ್ಲಿದೆ, ಒಂದು ನಮ್ಮ ಉಡುಪಿ ಜಿಲ್ಲೆಯಲ್ಲಿದೆ, ಇನ್ನು ಬೆಂಗಳೂರಲ್ಲಿ 4 ಶಾಖೆ ಇದೆ. ಒಳ್ಳೆಯ ಒಂದು ಪ್ರಗತಿಯನ್ನು ಬ್ಯಾಂಕ್ ಸಾಧಿಸಿದೆ. ಡೆಡಿಕೇಟೆಡ್ ಇವರು ಯಾರು ನಮ್ಮ ಪದಾಧಿಕಾರಿಗಳು, ಅಧ್ಯಕ್ಷರು ಹಾಗೂ ಎಲ್ಲ ನಿರ್ದೇಶಕರು, ಅವರು ಇದಕ್ಕೊಂದು ನಿರಂತರವಾಗಿ ಡೆಡಿಕೇಶನ್ ಇದೆ. ಜೊತೆಗೆ ನಮ್ಮ ವಸಂತ್ ಅವರ ನೇತೃತ್ವದಲ್ಲಿ CEO ಆ್ಯಂಡ್ ಎಲ್ಲ ನೌಕರ ವರ್ಗ, ಎಲ್ಲ ಅಧಿಕಾರಿ ಹಾಗೂ ನೌಕರರು ಎಲ್ಲರೂ ಭಾಳ ಡೆಡಿಕೇಶನಿಂದ ಇದ್ದದ್ರಿಂದ ಈ ಒಂದು ಪ್ರಗತಿ ಸಾಧ್ಯ ಆಗಿದೆ. ಊರಿಗೆ ಅದೊಂದು ದೊಡ್ಡ, ಅಥವಾ ಅದಕ್ಕೆ ಏನು ಪೂರಕವಾಗಿ ಸಾಕಷ್ಟು ವಿದ್ಯಾಸಂಸ್ಥೆಗಳಾಗಲಿ ಅಥವಾ ಇತರ ಸಮಾಜ ಸಂಸ್ಥೆಗಳಾಗಲಿ ಖಂಡಿತ ಬೆಳೀಲಿಕ್ಕೆ ಅವಕಾಶ ಆಗ್ತದೆ. ಈ ಸರಸ್ವತಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಇದು ಬ್ಯಾಂಕ್ ನಡೆದು ಬಂದ ರೀತಿ ನೋಡುವಾಗ ನಿಜವಾಗಿ ನಿಮಗೆ ದೇವರ ಆಶೀರ್ವಾದ ಈಗ ತಾನೇ ಸಿಕ್ಕಿದೆ, ಜನರ ಬೆಂಬಲ ಸಿಕ್ಕಿದೆ, ದೇವರ ಆಶೀರ್ವಾದ ನಿಮಗೆ ಉಂಟೆಂದು ಇದು ಸ್ಪಷ್ಟವಾಗ್ತದೆ. ಯಾಕೆಂದರೆ 25 ವರ್ಷದ ಈ ಹಾದಿಯು ಇಲ್ಲಿಯ ತನಕ ನೀವು ಮುಟ್ಟಿದ್ದೆ ಆದರೆ
ದೇವರ ಭಗವಂತನ ಕೃಪೆ ನಿಮಗೆ ಉಂಟು. ಈ ನಮ್ಮ ಊರು ಒಂದು ಸೌಹಾರ್ದತೆಯ ಊರು ಎಂದು ಹೇಳ್ಬೋದು. ಇಲ್ಲೆಲ್ಲ ನಮ್ಮ ಸಹೋದರ ಸಹೋದರಿಯರು, ಕ್ರಿಸ್ತೇತರ ಬಾಂಧವರು, ನಮ್ಮ ಮುಸ್ಲಿಂ ಬಾಂಧವರು, ನಮ್ಮ ಹಿಂದೂ ಬಾಂಧವರು, ನಾವು ಪ್ರೀತಿಯಿಂದ ಬಾಳ್ತೇವೆ. ಎಲ್ಲರ ಸಹಕಾರ ನಿಮಗೆ ಸಿಗ್ತದೆ ಈ ಊರಲ್ಲಿ. ಈ ಊರು ಒಂದು ಪವಿತ್ರ ಊರೆಂದು ಹೇಳ್ಬೋದು. ಬೆಳಿಗ್ಗೆ ಎದ್ದ ತಕ್ಷಣ ಆ ಕಡೆ ಈ ಕಡೆ ಎಲ್ಲ ನಮ್ಮ ಪ್ರಾರ್ಥನೆಯ ಧ್ವನಿ ಕೇಳಿ ಬರ್ತದೆ. ದೇವರ ಆಶೀರ್ವಾದ ಸದಾ ಈ ಬ್ಯಾಂಕಿನ ಮೇಲೆ ಇರಲಿ. ಮತ್ತು ಈಗ ತಾನೇ ನಮ್ಮ ಅತಿಥಿಯರು ಮಾತನಾಡಿದ ಹಾಗೆ ಈ ರಜತ ಮಹೋತ್ಸವ ಸಂದರ್ಭದಲ್ಲಿ 25ನೇ ಶಾಖೆಯ ಉದ್ಘಾಟನೆಗೈಯಲು ನಿಮಗೆ ಆ ಭಗವಂತನ ಅನುಗ್ರಹಿಸಲು ಹಾರೈಸಿ, ನಮ್ಮ ವತಿಯಿಂದ, ನಮ್ಮ ಚರ್ಚಿನ ವತಿಯಿಂದ ಕೂಡ ನಿಮಗೆ ಸಹಕಾರವನ್ನು ಕೋರುತ್ತೇವೆಂದು ಹೇಳಿ, ಈ ಎಲ್ಲ ನಮ್ಮ ಈ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಬೆಳೆಯಲಿ, ಅಭಿವೃದ್ಧಿಯಾಗಲಿ, ಇದರಿಂದ ಸಾರ್ವಜನಿಕ ಉಪಯುಕ್ತವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಉಳ್ಳಾಲ ನಗರಸಭಾ ಪೌರಾಯುಕ್ತ ಸಂತೋಷ್ SD ಈ ವೇಳೆ ಶುಭಾಶಂಸನೀಯ ಮಾತುಗಳನ್ನಾಡಿದರು. ಬ್ಯಾಂಕ್ಗಳ ತವರೂರು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ. ಈ ಒಂದು ಜಿಲ್ಲೆಯಲ್ಲಿ ಒಂದು ಬ್ಯಾಂಕಿಂಗ್ನಿಂದ ಜನ ಎಷ್ಟು ಅಭಿವೃದ್ಧಿ ಹೊಂದಿದ್ದಾರೆ ಅನ್ನೋದು ಕೂಡ ನಾವೆಲ್ಲ ಈಗಾಗಲೇ ನೋಡಿದ್ದೀವಿ. ಅದೇ ಥರ ಈ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಸರಸ್ವತಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಈಗಾಗಲೇ 22 ಶಾಖೆಗಳನ್ನು ರಾಜ್ಯಾದ್ಯಂತ ಹೊಂದಿದೆ. ಹಾಗೆಯೇ ಮುಂದೆ ಈ ಒಂದು ಶಾಖೆಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅದು 100 ಹಂತಕ್ಕೆ ತಲುಪಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ, ಮತ್ತು ಏನು ಈಗಾಗಲೇ ಒಂದು 800 ಕೋಟಿ ವ್ಯವಹಾರವನ್ನು ಈ ಬ್ಯಾಂಕಿಂಗ್ ಕಾರ್ಯನಿರ್ವಹಿಸ್ತಾ ಈಗಾಗಲೇ ಹೊಂದಿದೆ. ಇದು ಮುಂದೆ ಸಾವಿರಾರು ಕೋಟಿಗಳ ಒಂದು ವ್ಯವಹಾರಕ್ಕೆ ಅವಕಾಶ ಮಾಡಿಕೊಡಲಿ, ಮತ್ತು ಇದರಿಂದ ಎಲ್ಲ ಸಾರ್ವಜನಿಕರ ಜೀವನ ಮಟ್ಟವನ್ನು ಸುಧಾರಣೆ ಆಗಲಿ, ಹಾಗೆಯೇ ನೇರವಾಗಿ ಮತ್ತು ಪರೋಕ್ಷವಾಗಿ ಎಲ್ಲ ಉದ್ಯೋಗಗಳು ಸೃಷ್ಟಿಯಾಗಲಿ, ಮತ್ತು ಈ ಬ್ಯಾಂಕಿನ ಮುಂದಿನ ಒಂದು ಯುಗ ಸಂಪೂರ್ಣ ಯಶಸ್ವಿಯಾಗಲಿ ಅಂತ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಸಂತ ನಾಯ್ಕ್, ಪ್ರಶಾಂತ್ K ವಿವಿಧ ಹೊಣೆಗಳನ್ನು ನಿಭಾಯಿಸಿದರು.